ANM ನ್ಯೂಸ್ಗೆ ಸ್ವಾಗತ. ಹಾಗಾಗಿ ಕೆಲವೊಂದು ಇನ್ನೂ ಸಾಕಷ್ಟು, ಈಗ ಉದಾಹರಣೆಗೆ ಇವತ್ತು ನಾವು ರಾಜ್ಯ ಒಕ್ಕಲಿಗರ ಸಂಘ ಪಕ್ಷಾತೀತವಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು. ಯಾಕೆ ಕೇಳಿದ್ವಿ ಅಂದರೆ, ಕಾಂಗ್ರೆಸ್ ಒಂದು ಪಕ್ಷದಲ್ಲಿ, ಅದು ಒಂದು ರಾಷ್ಟ್ರೀಯ ಪಕ್ಷ, ಆ ಪಕ್ಷದಲ್ಲಿ ಯಾರು KPCC ಅಧ್ಯಕ್ಷರಿದ್ದಾರೋ ಅವ್ರ ನೇತೃತ್ವದಲ್ಲಿ ಬಹುಮತ ಸಿಕ್ಕಿತ್ತು. ಆ ಒಂದು KPCC ಅಧ್ಯಕ್ಷರನ್ನೇ ಮುಖ್ಯಮಂತ್ರಿ ಮಾಡುವ ಒಂದು ವಾಡಿಕೆ ಇತ್ತು, ಪರಿಪಾಠ ಇತ್ತು. ಹಾಗಾದ್ರೆ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಷ್ಟೊಂದೆಲ್ಲ ಬಹುಮತ ಬಂದಾಗ ಕೆಲವೊಂದು ಒತ್ತಡಗಳು ಮಾಡುವುದು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ. ಅವತ್ತು ನಾನು ಹೇಳಿದ್ದೆ, ರೈತ ಬೆಳೆ ಬೆಳೀತಾನೆ, ಬೆಳೆ ಬೆಳೆದಿದ್ದು ಒಬ್ಬ ಆದರೆ ಕಟಾವು ಮಾಡ್ಕೊಂಡು ಹೋಗಿದ್ದು ಇನ್ನೊಬ್ಬ. ಹಾಗಾಗ್ತಾ ಇದೆ ರಾಜಕೀಯ. ಹಗಲು ರಾತ್ರಿ ದುಡಿದವ DK ಶಿವಕುಮಾರ್. ಈ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಜನತಾದಳ, ಜಾತ್ಯತೀತ ಜನತಾದಳ ಮತ್ತು BJP ಪ್ರಾಬಲ್ಯಗಳು ಹೆಚ್ಚಿಗಿವೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಪಕ್ಷಾತೀತವಾಗಿ ಒಕ್ಕಲಿಗರ ಸಮುದಾಯವನ್ನು ಬೆಂಬಲಿಸಿತು. ಹಾಗಾಗಿ ಈ ಭಾಗದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಕೂಡಿ ಬಂದಿವೆ. ಬೆಂಗಳೂರು ನಗರದಲ್ಲಿ ಕಾಂಗ್ರೆಸ್ ಗೆಲ್ಲುವುದು ಅಂದ್ರೆ ಅಷ್ಟು ಸುಲಭ ಇರಲಿಲ್ಲ. ಹಾಗಾಗಿ ಎಲ್ಲ ಆಗಿದೆ ಅಂತ. ಮಂಡ್ಯದಲ್ಲಿ ಅಷ್ಟೊಂದು ಸ್ಥಾನಗಳು ಕಾಂಗ್ರೆಸ್ ಲಭಿಸ್ತಿರ್ಲಿಲ್ಲ. ನಿಮಗೂ ಎಲ್ಲ ಗೊತ್ತಿದೆ. ಈಗ ನಮ್ಮ ಜಿಲ್ಲೆಗಳಲ್ಲೂ ಎಲ್ಲ ಆಗಿದೆ. ಹಾಗಾಗಿ ಇವತ್ತು ನಾವು ಇವತ್ತು JDS ನಲ್ಲಿ ಅಭ್ಯರ್ಥಿಯಾಗಿ ಹೊರಟಿದ್ದಂತ ಚನ್ನಪಟ್ಟಣದಲ್ಲಿ ನಮ್ಮ ಮೊನ್ನೆ ಎಲೆಕ್ಷನ್ ಅಲ್ಲಿ ನಿಖಿಲ್ ಬದಲು ಅವರೇ ನಿಲ್ಬೇಕಾಗಿತ್ತು. ಅಂತ ವ್ಯಕ್ತಿ ಕೂಡ ಇವತ್ತು DK ಶಿವಕುಮಾರ್ ಅವರು ಮುಂದಿನ 2 ವರ್ಷದ ಅವಧಿಗೆ ಮುಖ್ಯಮಂತ್ರಿ ಆಗಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ SM ಕೃಷ್ಣ ಅವರವರ ನಂತರ ಯಾರೊಬ್ಬರಿಗೂ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರು ಈಗಾಗಲೇ ಮೊದಲೆಲ್ಲ ಮುಖ್ಯಮಂತ್ರಿಗಳಾಗಿದ್ದಾರೆ. ಮತ್ತೇನು 2.5 ವರ್ಷ ಇದೆ. ಕನಿಷ್ಠ ಈ 2.5 ವರ್ಷ ಆದರೂ ಇವರಿಗೆ ಕೊಟ್ಟ ಮಾತಿನಂತೆ ನುಡಿದಂತೆ ನಡೀಬೇಕು ಅಂತ ಹೇಳಿ ನಾವು ಎಲ್ಲ ರಾಜ್ಯ ಒಕ್ಕಲಿಗರ ಸಂಘದ 35 ಜನ ನಿರ್ದೇಶಕರ ಒಕ್ಕೊರಳಿನ ಒತ್ತಾಯ ಮಾಡಿದ್ವಿ.